യുദ്ധത്തിൻ്റെ ഇടയിലാണ് ശരിക്കുള്ള സ്വാതന്ത്ര്യം. ಫ್ರೆಂಡ್ಸ್, ಇವತ್ತು ನಾವು ಮಾತ್ರ ಉನ್ನಿ ಮುಕ್ಕಂದ ಅವ್ರದ್ದೇ ಮಾರ್ಕೋ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್. ಇದು ಮೂವಿ ಅನ್ಪ್ರಿಡಿಕ್ಟಬಲ್ ಅದ ಬಸ್. ಇದು ಮೂವಿ ಒಂದು ಬೇರೆ ಲೆವೆಲ್ದಾಗೆ ಪ್ರಮೋಷನ್ ಮಾಡಬೇಕಿತ್ತು. ಹಿಂದಿದಾಗ ಏನು ಕಲೆಕ್ಷನ್ ಮಾಡ್ಲತ್ತಲ್ಲ ಇದಕ್ಕಿಂತ ಡಬಲ್ ಟ್ರಿಬಲ್ ಇದು ಕಲೆಕ್ಷನ್ ಮಾಡ್ತಿತ್ತು. ಬಟ್ ಪ್ರಮೋಷನ್ ಯಾಕೆ ಮಾಡಿಲ್ಲ? ನೀವು ಸೆಕೆಂಡ್ ಪಾರ್ಟ್ ಯಾವಾಗ ತರ್ತೀರ ಅದು ಗೊತ್ತಿಲ್ಲ. ಬಟ್ ಸೆಕೆಂಡ್ ಪಾರ್ಟ್ ತಂದ್ರಲ್ಲ ಡೆಫಿನೆಟ್ಲಿ ಹೇಳ್ತೀನಿ. ಹಿಂದಿದಾಗೆ ಓಪನಿಂಗ್ ಡೇನೆ 15-20 ಕೋಟಿ ಮ್ಯಾಲೆ ಕಲೆಕ್ಷನ್ ಇದು ಮೂವಿ ಮಾಡ್ತದೆ ಓಪನಿಂಗ್ ಡೇನೆ. ರಾಂಗ್ ಒಪಿನಿಯನ್ ನನಗೆ ಅನಿಸ್ಲತ್ತದ ಫಸ್ಟ್ ಪಾರ್ಟ್ ಸ್ಟೋರಿ ನೋಡಿಗಿ. ಯಾಕಂದ್ರೆ ಫಸ್ಟ್ ಪಾರ್ಟ್ ಸ್ವಲ್ಪ ವೀಕ್ ಸ್ಟೋರಿ ಇದ್ಮೇಲೂ ಕ್ಯಾಮ್ರಾ ಆ್ಯಂಗಲ್ ಅಲ್ಲಿ, ಆ್ಯಕ್ಷನ್ ಕೊರಿಯೋಗ್ರಫಿ ಅಲ್ಲಿ ಈ ಥರ ಸೆಟಪ್ ನೀವು ಮಾಡಿದ್ರಲ್ಲ ಒಂದು ಸ್ಕೆಲ್ನಾಗ ಮೂವಿ ರೆಡಿ ಆಗಿದೆ. ಇಷ್ಟು ಚಲೋ ಕಾಂಟೆಂಟ್ ನೀವು ರೆಡಿ ಮಾಡಿದ್ಮೇಲೆ, ಇಷ್ಟು ಕನ್ನ ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಜಸ್ಟ್ ಪ್ರಮೋಷನ್ ನಿಮಗೆ ಮಾಡಬೇಕಿತ್ತು, ಅದನ್ನು ಹಿಂದಿದಾಗೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಬೇಸ್ ನೀವು ಮೂವಿಗೆ ರೆಡಿ ಮಾಡಿದ್ರು, ಬಟ್ ಪ್ರಮೋಷನ್ ಮಾಡಬೇಕಿತ್ತು. ಇದು ಫಿಲ್ಮ್ ಸ್ವಲ್ಪ ನನಗೆ ವೀಕ್ ಪಾಯಿಂಟ್ ನನಗೆ ಅನಿಸಿದ್ದು. ಹಂಗೆ ಇದು ಮಲಯಾಳಂದಾಗೆ ಫಸ್ಟ್ ಓಪನಿಂಗ್ ತೊಗೋದಿದ್ದು ಮೂವಿ ಅದ ಹಿಂದಿದಾಗೆ. ಸಾಲಿಡ್ ಓಪನಿಂಗ್ ತೊಗೊಂಡದ. ಸಂಡೇ ನಾವು ಮಾತಾಡಬೇಕು, ಸಂಡೇನು ಚಲೋ ಕಲೆಕ್ಷನ್ ಇದು ಮೂವಿ ಮಾಡಿದ್ರು. ನಾವು ಮಾತಾಡಿದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಲಾಸೆ ಫಿಲ್ಮ್ ಎಷ್ಟು ಓಪನಿಂಗ್ ತೊಗೊಂಡಿದೆ 30 lakh, ಸೆಕೆಂಡ್ ಡೇ 40 lakh, ಮತ್ತು ಥರ್ಡ್ ಡೇ 45 lakh, ಮತ್ತು ಫೋರ್ತ್ ಡೇ 25 lakh, ಮತ್ತು ಇಲ್ಲಿ ಫಿಫ್ತ್ ಡೇ 22 lakh, ಮತ್ತು ಸಿಕ್ಸ್ತ್ ಡೇ ಇಲ್ಲಿ 25 lakh, ಮತ್ತು ಇಲ್ಲಿ ಸೆವೆಂತ್ ಡೇ ಇಲ್ಲಿ 15 lakh rupees. ಟೋಟಲ್ 1 week ಕಲೆಕ್ಷನ್ ಇಲ್ಲಿ ಸಂಡೇದ ನಾ ಮಾತಾಡ್ತೀನಿ. ಗ್ರಾಸ್ ಕಲೆಕ್ಷನ್ 2 crore 20 lakh rupees. ಮತ್ತು 8th ಡೇ ಓಪನಿಂಗ್ ಅಂತ ಇಲ್ಲಿ ಕನ್ನಡದಾಗೆ 15 lakh, ಮತ್ತು ಇಲ್ಲಿ 9th ಡೇ ಬರ್ತಾ ಇಲ್ಲಿ 20 lakh rupees, ಮತ್ತು ಇಲ್ಲಿ 10th ಡೇ ಬರ್ತದೆ. ಸಂಡೇ ನಾ ಮಾತಾಡಿದ್ದೀನಿ. ಸಂಡೇ ಕನ್ನಡದಾಗೆ ಇದು 23 lakh rupees ಇದು ಫಿಲ್ಮ್ ಗಳಿಸದ. ಟೋಟಲ್ ಕನ್ನಡದಾಗೆ ನಾವು ಮಾತಾಡ್ಬೇಕಂದ್ರೆ 2 crore 60 lakh rupees ಕನ್ನಡದಾಗೆ ಇದು ಫಿಲ್ಮ್ ಗಳಿಸದ. ಈ ಥರ ಇದು ರೆಕಾರ್ಡ್ ಮಾಡಿದ ಮೂವಿ, ಓಕೆನಾ? ಸೊ ನೀವು ಇದು ಮೂವಿಗೆ ಚಲೋ ಪ್ರಮೋಷನ್ ಮಾಡಬೇಕು. ಜಸ್ಟ್ ಇದೇ ಮೂವಿ ರೆಕಾರ್ಡ್ ಮಾಡ್ತಿದ್ದು. ಬಟ್ ಮಲಯಾಳಂದಾಗೆ ಬಿಗ್ಗೆಸ್ಟ್ ಇದು ಮೂವಿ ಓಪನಿಂಗ್ ತೊಂದದ ಹಿಂದಿದಾಗ ಅಂತ. ಹಿಂದಿದಾಗ 1 ಕೋಟಿ ಸನಿ ಫಿಲ್ಮ್ ರೆಕಾರ್ಡ್ ಇದು ಮೂವಿ ಮಾಡಿದ. ಇದು ಮೂವಿಗೆ ಮುಟ್ಟ ಕಡಿಮೆ ಸ್ಕ್ರೀನ್ ಕೊಟ್ಟ ಮೇಲೆ ಬಟ್ ರೆಕಾರ್ಡ್ ಇದು ಮೂವಿ ಮಾಡ್ಲತ್ತದ. ಹಿಂದಿದಾಗ ಏನು ಬೇಬಿ ಜಾನ್ ಸ್ಕ್ರೀನಿಂಗ್ ಕೊಟ್ಟರಲ್ಲ, ಈಗ ಬೇಬಿ ಜಾನ್ ತೆಗೆದಗಿಸ್ಗೆ ಇದಕ್ಕೆ ಕೊಡ್ತಾರೆ ಮಾರ್ಕೋ ಮೂವಿಗೆ. ಅದು ಪಾಯಿಂಟ್ ನಮಗೆ ಅನ್ಸ್ಲತ್ತದ. ಹಿಂದಿದಾಗೆ ಮಾರ್ಕೋ ಮೂವಿ, ಪುಷ್ಪ ಮೂವಿ ಸಾಲಿಡ್ ರೆಕಾರ್ಡ್ ಮಾಡ್ಲತ್ತದ. ಒಂದು ಕಡೆಗೆ ಬೇಬಿ ಜಾನ್ ಒಂದು ಗ್ರ್ಯಾಂಡ್ ಲೆವೆಲ್ದಾಗ ಪ್ರಮೋಷನ್ ಮಾಡಿದ್ರು. ಫಿಲ್ಮ್ ಪ್ರೊಡ್ಯೂಸರ್ ಇಟ್ಲಿ ಕುಮಾರರ, ವರುಣ್ ಧವನ್ ಆ್ಯಕ್ಟಿಂಗ್ ಸರಿಯಾಗದ. ಕೃತಿ ಸುರೇಶ್ ಹಿಂದಿದಾಗೆ ಫಸ್ಟ್ ಮೂವಿ ಮಾಡಿದ್ಮೇಲೂ ಇದು ಮೂವಿ ಪಬ್ಲಿಕ್ ಒಳಗೆ ಅಂಥ ಪರಿ ಕ್ಯೂರಿಯಾಸಿಟಿ ಅನಿಸ್ಲಿಲ್ಲ. ಪಬ್ಲಿಕ್ಗೆ ಅಂಥ ಪರಿ ಮೂವಿ ಇಷ್ಟ ಆಗಲಿಲ್ಲ. ಕಾರಣ ಏನಂದ್ರೆ ಇದು ಮೂವಿ ಒಂದು ರೀಮೇಕ್ ಮೂವಿ ಅದ. ಆಲ್ರೆಡಿ ಎಷ್ಟೋ ಮಂದಿ ಅದಕ್ಕೆ ಮೂವಿ ನೋಡ್ಯಾರ. ಅದನ್ನು ರೀಮೇಕ್ ಮೂವಿ ಮಾಡಿದ್ಮೇಲೂ ಸ್ವಲ್ಪ ಟೇಲರ್ ನಮಗೆ ಎಲ್ಲೋ ಮಂದಿಗೆ ಇಷ್ಟ ಆಗಿದೆ. ಯಾಕಂದ್ರೆ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಜಗ್ಗಿದಾದ ಕ್ಯಾರೆಕ್ಟರ್, ಅವ್ರದ್ದು ಲುಕ್ ಅಷ್ಟೇ ಡಿಫ್ರೆಂಟ್ ಇತ್ತು ಫಿಲ್ಮಲ್ಲಿ. ಅದು ಬಿಟ್ಟು ಮತ್ತೆ ಏನಿದ್ದಿಲ್ಲ. ಓಕೆ, ಫಸ್ಟ್ ಡೇ ಓಪನಿಂಗ್ ಚಲೋ ತೊಗೊಂಡ್ಮೇಲೆ ಡಬಲ್ ಡಿಜಿಟ್ ತೊಗೊಂಡ್ಮೇಲೂ 11 crore 25 lakh rupees ಇದು ಓಪನಿಂಗ್ ಸಾಲಿಡ್ ತೊಗೊಂಡಿದ್ದು, ಓಕೆನಾ? ಇದೇ ಗ್ರಾಫ್ ಹಿಡ್ಕೊತಿರ್ಬೇಕು ನಾವು ಅನ್ಕೊಂಡ್ರೆ, ಬಟ್ ಇಲ್ಲ. ಸೆಕೆಂಡ್ ಡೇನೇ ಇದು ಮೂವಿ ಪೂರ ಡ್ರಾಪ್ ಆಯಿತು ಬಾಕ್ಸ್ ಆಫೀಸ್ದಾಗ. 4 crore 75 lakh rupees. ಥರ್ಡ್ ಡೇ 3 crore 65 lakh rupees. ಫೋರ್ತ್ ಡೇ 4 crore 25 lakh rupees. ಇಲ್ಲಿ ಫಿಫ್ತ್ ಡೇ 4 crore 75 lakh rupees. ಇಲ್ಲಿ ಸಿಕ್ಸ್ತ್ ಡೇ ಮಂಡೇ ಈವ್ನಿಂಗ್ ಡೇಟಾ ನಾನು ಮಾತಾಡ್ತೀನಿ 1 crore 45 lakh rupees. ಇಂಡಿಯಾ ನೆಟ್ ಕಲೆಕ್ಷನ್ ಟೋಟಲ್ ನಾವು ಮಾತಾಡಬೇಕು 30 crore 1 lakh rupees ಇದು ಫಿಲ್ಮ್ ಕಲೆಕ್ಷನ್ ಮಾಡಿದೆ. ಫಿಲ್ಮ್ ಬಜೆಟ್ 180 crore ಅದ. ಅಲ್ಲಿ ತನಕ ಬಿಲ್ಕುಲ್ ರೀಚ್ ಆಗ್ತದ, ಏನು ರೀಚ್ ಆಗಲ್ಲ ಆಬ್ವಿಯಸ್ಲಿ ಕಾಣುತ್ತೆ ನಮಗೂ. ಇನ್ನೊಂದು ವಾರದಾಗ ಇದು ಮೂವಿ ಥಿಯೇಟರ್ನಲ್ಲಿ ಇರ್ತದ, ಏನು ಇರಲ್ಲ. ಇದು ಪಾಯಿಂಟ್ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಮಾರ್ಕೋ ಮತ್ತು ಇಲ್ಲಿ ಪುಷ್ಪರಾಜ್ ವೈಲ್ಡ್ ಫೈರ್ ಅಪ್ಲೈ ಕಲೆಕ್ಷನ್ ಮಾಡೋದು 2 ಮೂವಿ. ಸೊ ಇದಂತ ಪಾಯಿಂಟ್ ನನಗೆ ಅನ್ಸದ. ನಿಮ್ಮ ಒಪಿನಿಯನ್ ಅದ್ರ ಮೇಲೆ ಕಾಮೆಂಟ್ ಮಾಡಿರಿ. ಬೇಬಿ ಜಾನ್ ರೆಕಾರ್ಡ್ ಏನು ಮಾಡ್ಬೋದು, ಮತ್ತು ಇಲ್ಲಿ ಮಾರ್ಕೋ ಮೂವಿ ಒಂದು ಸೈಲೆಂಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೆಕಾರ್ಡ್ ಮಾಡ್ಲತ್ತದ ಮೂವಿ ಅಂತ. ಮಲಯಾಳಂದಾಗೆ ಬಿಗ್ಗೆಸ್ಟ್ ಓಪನಿಂಗ್ ತಂದದ ಹಿಂದಿದಾಗ ಅದು ಮೂವಿ. ಸೊ ನಿಮ್ಮ ಒಪಿನಿಯನ್ ಅದ್ರ ಮೇಲೆ ಕಾಮೆಂಟ್ ಮಾಡಿರಿ. ಬೈ ಟೇಕ್ ಕೇರ್.